ಎಲ್ಲರಿಗೂ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ಈ ಕತೆನ ಬರವಣಿಗೆ ಮೂಲಕದಲ್ಲಿ ಕೇಳಬೇಕು ಅಂತ ಇಷ್ಟಪಡ್ತೀರೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹೋಗಿ ಟ್ರಾನ್ಸ್ಕ್ರಿಪ್ಟ್ ಅಂತ ಕ್ಲಿಕ್ ಮಾಡಿ ಪೂರ್ತಿ ಬರವಣಿಗೆ ರೂಪದಲ್ಲಿ ಈ ಕತೆ ಸಿಗುತ್ತೆ. ಹಾಗೆ ನನ್ನ ಧ್ವನಿ ಕೂಡ ಅದಕ್ಕೆ ಮ್ಯಾಚ್ ಆಗೋ ರೀತಿಯೇ ಇರುತ್ತೆ. ಋಣಾನುಬಂಧ ಕತೆ. ಈ ಕಥೆಯಲ್ಲಿ ಅದ್ವೈತ್ ಅಪ್ಪ ಮೋಹನ್ ಮತ್ತು ಮಂಜುಳಾ ನಾರಾಯಣಗೌಡರು ಸುಲೋಚನಾ ಅವರ ಕ್ಲೋಸ್ ಫ್ರೆಂಡ್ಸೇ. ಅವರು ದುಬೈಲಿದ್ದ ಕಾರಣ ಆದರೂ ಅಷ್ಟೊಂದಾಗಿ ಇವ್ರ ಜೊತೆ ಮಾತುಕತೆಗಳು ಇರಲಿಲ್ಲ. ಈಗ ವಾಪಸ್ಸು ಕರ್ನಾಟಕಕ್ಕೆ ಬಂದಮೇಲೆ ಅವರು ಮಗನ ರಿಸೆಪ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ನಾರಾಯಣಗೌಡರು ಸುಲೋಚನಾ ಹಾಗೂ ಇನ್ನಿತರ ಹತ್ತಿರದ ಸಂಬಂಧಿಕರಿಗೆ ಒಂದು ರಿಸೆಪ್ಷನ್ ಕಾರ್ಡ್ ಕೊಟ್ಟು ಹಾಗೆ ವೆಲ್ಕಮ್ ಮಾಡೋಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ಹಾಗೆ ಹೋದಾಗ ನಾರಾಯಣಗೌಡರು ಮೋಹನ್ನನ್ನು ನೋಡಿ, ಮೋಹನ್ ಎಷ್ಟು ದಿವಸ ಆಯಿತೋ ನಿನ್ನನ್ನು ನೋಡಿ, ತಿಂಗಳ ಅನ್ಗಟ್ಲೆ ಆಗೋಯ್ತು, ನಿನ್ನನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿದೆ, ಬಾ ಬೇಗ, ಒಂದು ಫೋನ್ ಕಾಲ್ ಆದರೂ ಮಾಡ್ಬೇಕು ತಾನೇ, ದುಬೈಲಿದ್ದೀನಿ ಅಂತ. ನಾನು ನನ್ನ ಮಗನ ಮದುವೆಗೂ ಕೂಡ ನಿನ್ನನ್ನು ಇನ್ವೈಟ್ ಮಾಡಿದೆ, ಅದಕ್ಕೂ ಕೂಡ ಬರೋಕ್ಕಾಗಲಿಲ್ಲ, ನೀನು ಏನು ಮಾಡ್ತೀಯ ಅಂತ ಹೇಳಿ ತುಂಬ ಆಧಾರದಿಂದ ನಾರಾಯಣಗೌಡರು ಮೋಹನ್ ಅವರನ್ನು ತಪ್ಪಿಕೊಂಡು ಸ್ವಾಗತ ಕೋರಿ ಹಾಗೆ ಸುಲೋಚನನ ಕರೆದು, ಮಂಜುಳಾ ಅವರು ಬಂದಿದ್ದಾರೆ, ಬನ್ನಿ ಮಂಜುಳಾ ಅವರೇ, ನೀವು ಕೂಡ ಚೆನ್ನಾಗಿದ್ದೀರಾ, ಹೇಗೆ, ಏನು ಸಮಾಚಾರ, ಇಷ್ಟು ದಿವಸ ಆದಮೇಲೆ ನಮ್ಮನ್ನು ನೆನೆಸ್ಕೊಂಡಿದ್ದೀರಾ, ಹಾಗೆ ನನ್ನ ಮಗನ ಮದುವೆ ಕೂಡ ಬಂದಿಲ್ಲ, ಬನ್ನಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ ನಿಮಗೆ ಅಂತ ಹೇಳ್ತಾರೆ. ಮೋಹನ್, ಹೌದು ಕಣೋ, ನನಗೂ ತುಂಬ ಬೇಜಾರಾಗ್ತಾಯಿತ್ತು, ಬರಬೇಕು ಅಂದ್ಕೊಂಡೆ, ಬಟ್ ಬರೋಕ್ಕೆ ಆಗಲಿಲ್ಲ, ಕೆಲಸದ ಬ್ಯುಸಿ, ಕಂಪ್ನಿನ ಮೇಲೆತ್ತೋದ್ರ ಕಡೆನೇ ನನ್ನ ಗಮನ ಇತ್ತು, ಏನು ಮಾಡ್ತೀಯ, ಅದ್ರ ಜೊತೆಗೆ ಮತ್ತೊಂದು ಕಂಪ್ನಿ ಕೂಡ ಆಗೋಯ್ತು, ಹಾಗಾಗಿ ನನಗೆ ಸ್ವಲ್ಪ ಫ್ರೀಯೇ ಇಲ್ಲ, ಮಗ ಕೂಡ ಸ್ವಲ್ಪ ಬೆಳೆದು ದೊಡ್ಡವನಾಗಿದ್ದಾನೆ, ಬಟ್ ಕಂಪ್ನಿ ಕಡೆ ಅಷ್ಟು ಗಮನ ಕೊಡ್ತಾ ಇಲ್ಲ, ಯಾವಾಗಲೂ ಸಿಂಪಲ್ಲಾಗಿ ಬದುಕೋದನ್ನೇ ಕಲ್ತಿದ್ದ ಇಷ್ಟು ದಿವಸದವರೆಗೆ, ಇನ್ಮೇಲೆ ಅವನ ಕೈಗೆ ಜವಾಬ್ದಾರಿ ಕೊಟ್ಟು ನಾನು ರೆಸ್ಟ್ ಮಾಡಬೇಕು, ಕಾರಿ ನಿನ್ನ ಮಗ ಸೊಸೆನ ಅಟ್ಲೀಸ್ಟ್ ಒಂದು ಸರಿನಾರು ನೋಡಿ ಅವರಿಗೆ ವಿಶ್ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಎಂಥ ಗಿಫ್ಟ್ ಕೂಡ ತಂದಿರ್ತಾನೆ. ಯಾಕೆಂದರೆ ಮೋಹನ್ನ ಮೊದಲೇ ಇನ್ವೈಟ್ ಮಾಡಿದ್ರಿಂದ ಆವಾಗ ಹೋಗಿರೋಕ್ಕಾಗಿಲ್ಲ, ಹೇಗಿದ್ರು ಇವಾಗ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ ಅವ್ರಿಗೋಸ್ಕರ ಒಂದು ಒಳ್ಳೆ ಗಿಫ್ಟನ್ನ ತೊಗೊಂಡು ಬಂದಿರ್ತಾನೆ. ಹಾಗೆ ಇವರು ಕೂಡ ಶ್ರುತಿನ ಕರೀತಾರೆ. ಶ್ರುತಿ ಒಳಗಡೆಯಿಂದ ಬರ್ತಾಳೆ, ಸೀರೆ ಹುಟ್ಟು ಒಂಥರ ದಂತದ ಲಕ್ಷ್ಮಿ, ಏನೋ ಗೊಂಬೆ, ಅವಳಲ್ಲಿ ಏನೋ ಒಂಥರ ದೈವಿ ಕಳೆ ಇರುತ್ತೆ. ಅವಳು ಬಂದ ತಕ್ಷಣ ಹೇಳಿ ಮಾವ ಅಂತ ಹೇಳ್ತಾಳೆ. ಆಗ ಇತ್ತ ಇವರು ಕೂಡ, ಇವಳೇನಾ ನಿಮ್ಮ ಸೊಸೆ ಅಂತ ಮೋಹನ್ ಮಂಜುಳಾ ಕೇಳ್ತಾಳೆ. ಆಗ ಸುಲೋಚನಾ, ಹೌದು ಇವಳೇ ನಮ್ಮ ಮುದ್ದಿನಂಥ ಸೊಸೆ, ನಾವು ಹುಡುಕಿದ್ರು ದೇವರು ಇಂಥ ಸೊಸೆ ಕೊಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ ದೇವರೇ ಕೊಟ್ಟಿರೋವಂಥ ಸೊಸೆ ಇವಳು, ನನ್ನ ಜೀವನದ ನಮ್ಮ ಮನೆಯ ಬೆಳಕು ಇವಳು ಅಂತ ಸೊಸೆನ ತುಂಬ ಹೊಗಳಿ ಹಾಡ್ತಾ ಇರ್ತಾರೆ. ಅವರು ಕೂಡ, ಹೌದು ನಿಮ್ಮ ಸೊಸೆನ ನೋಡ್ತಾ ಇದ್ರೆ ಏನೋ ಒಂಥರ ಕಳೆ, ಆ ಮುಖದಲ್ಲಿರೋ ತೇಜಸ್ಸು, ಅದನ್ನು ನೋಡಿದ್ರೆ ಲಕ್ಷ್ಮಿ ಕೂಡ ಒಲ್ದು ಬರ್ತಾಳೇನೋ ಆ ರೀತಿ ಇದ್ದಾರೆ. ಹಾಂ, ಹೇಗಿದ್ದೀಯಮ್ಮ, ನಾನು ನಿಮ್ಮ ಮಾವನ ಬೆಸ್ಟ್ ಫ್ರೆಂಡು, ಇವಳು ನಿಮ್ಮ ಅತ್ತೆ ಬೆಸ್ಟ್ ಫ್ರೆಂಡು, ನಾನು ನಿಮ್ಮ ಮಾವ ನಿಮ್ಮ ಅತ್ತೆ, ನಾವು 4 ಜನ ತುಂಬ ಬೆಸ್ಟ್ ಫ್ರೆಂಡ್ಸ್, ಆದರೆ ಕಾರಣಾಂತರಗಳಿಂದ ನಾನು ದುಬೈಲಿ ಇದ್ದಿದ್ದರಿಂದ ಇವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋಕ್ಕಾಗಲಿಲ್ಲ, ಹಾಗೆ ನಿಮ್ಮ ಮದುವೆ ಕೂಡ ಕರೆದಿದ್ರು, ನಾನು ಬರೋಕ್ಕಾಗಿಲ್ಲ, ಸಾರಿ ಕಣಮ್ಮ. ಎಲ್ಲಿ ನಿಮ್ಮ ಯಜಮಾನ್ರು, ರೂಮಲ್ಲೇ ಇದ್ದಾನ ಹೇಗೆ? ಇಲ್ಲ, ಅವರು ಹೊರಗಡೆ ಕಂಪ್ನಿ ಕೆಲಸಕ್ಕೆ ಹೋಗಿದ್ದಾರೆ, ಕಂಪ್ನಿಯಲ್ಲಿದ್ದಾರಲ್ಲ ಅಲ್ಲಿ ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೋಗಿದ್ದಾರೆ. ಸರಿ ಕಣೋ, ನಾನು ಬಂದ ವಿಷಯನೇ ಮರ್ತುಬಿಟ್ಟೆ, ಮಾತಾಡುವಂತೆ ಇರೋ. ಶ್ರುತಿ, ಹೋಗಮ್ಮ, ಇವ್ರಿಗೆ ತಿನ್ಲಿಕ್ಕೆ ಏನಾದರೂ ತೊಗೊಂಡು ಬರೋ ಅಂತ ಹೇಳಿದ್ಮೇಲೆ ಶ್ರುತಿ ಕಾಫಿ ಮತ್ತು ಅದ್ರ ಜೊತೆಗೆ ಸ್ನ್ಯಾಕ್ಸ್ ತೊಗೊಂಡು ಬಂದು ಕೊಡ್ತಾಳೆ. ಹಾಗೆ ಅವರಿಗೆ ಕೊಟ್ಟು ಅವ್ರ ಕಾಲಿಗೆ ಕೂಡ ನಮಸ್ಕಾರ ಮಾಡ್ಕೋತಾಳೆ. ಯಾಕಂದರೆ ಹಿರಿಯವರು ಅಂದರೆ ಭಯ ಭಕ್ತಿಯಿಂದ ಇರುವ ಶ್ರುತಿ ಅವ್ರ ಕಾಲಿಗೆ ಬಿತ್ತು ಆಶೀರ್ವಾದ ತಗೊಳ್ತಾಳೆ. ಶ್ರುತಿಯ ಈ ನಡವಳಿಕೆ ಅವ್ರ ಮನಸ್ಸಲ್ಲಿ ಬಹಳ ಸೂಕ್ಷ್ಮವಾಗಿ ಉಳಿಯುತ್ತದೆ. ಇಂಥ ಒಳ್ಳೆಯ ಸೊಸೆನ ಪಡೆದಿದ್ದಾರೆ, ಖುಷಿಯಾಗಬೇಕು, ನಿಜವಾಗ್ಲೂ ಸಖತ್ತು ಖುಷಿಯಾಗುತ್ತೆ, ಅದೃಷ್ಟ ಇರೋರ್ಗೆ ಮಾತ್ರ ಅನಿಸುತ್ತೆ ಇಂಥ ಒಳ್ಳೆಯ ಸೊಸೆ ಸಿಗೋದು ಅನ್ನುವ ಹಾಗೆ ಅವರು ಕೂಡ ಮನಸ್ಸಲ್ಲಿ ಫೀಲ್ ಮಾಡಿಕೊಂಡು, ಹಾಗೆ ನೋಡೋ ನಾನು ಬಂದ ವಿಷಯನೇ ಮರೆತುಬಿಟ್ಟು ನೋಡು ಅಂತೇಳಿ ಮಗಂದು ರಿಸೆಪ್ಷನ್ ಕಾರ್ಡ್ ಕೊಡ್ತಾರೆ. ಯಾವಾಗಾಯಿತೋ ಮದುವೆ, ರಿಸೆಪ್ಷನ್ ಕಾರ್ಡ್ ಮಾತ್ರ ಕೊಡ್ತಾ ಇದೆಯಾ? ಮದುವೆ ಅವರಿಬ್ಬರೇ ಮಾಡ್ಕೊಂಡು ಬಂದಿದ್ದಾರಪ್ಪ, ಇವಾಗ ಗೊತ್ತಿರೋ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಕಾರ್ಡ್ ಕೊಟ್ಟು ರಿಸೆಪ್ಷನ್ ಮಾಡ್ತಾಯಿದ್ದೀನಿ. ಎಲ್ಲಿ ಅವಳ ಹುಡುಗಿ ಅಂತ ಗೊತ್ತಿಲ್ಲ ಕಣೋ, ಯಾವುದು ಗೊತ್ತಿಲ್ಲ, ನಾವು ಕೇಳಿದ್ರೆ ಯಾವುದನ್ನು ಹೇಳಲ್ಲ, ಬಟ್ ಅವನು ಹೇಗಿದ್ರು ಈಗ ಅವನು ಇಷ್ಟಪಟ್ಟಂತೆ ಮದುವೆ ಮಾಡ್ಕೊಂಡು ಬಂದಿದ್ದಾನೆ, ಇದಕ್ಕೆ ಅಡ್ಡಿ ಮಾಡಿದ್ರೆ ನಾವು ಆಮೇಲೆ ಅಪ್ಪ ಅಮ್ಮನ್ನೇ ದೂರ್ತಾರಲ್ವ, ಇರೋನೊಬ್ಬ ಮಗ
ಇರೋ ಆಸ್ತಿ ಪಾಸ್ತಿ ಎಲ್ಲ ಅವನಿಗೋಸ್ಕರನೇ. ನಾವೇನೋ ಮಾತಾಡಿ ನಾಳೆ ದಿವಸ ಅವನಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಆಮೇಲೆ ಯಾರಪ್ಪ ಜವಾಬ್ದಾರಿ ಅಂತ ನಾನು ಏನು ಮಾತಾಡೋಕ್ಕೂ ಹೋಗಿಲ್ಲ. ಅವನು ಹೇಗೆ ಮಾಡ್ತಾನೋ ಹಾಗೆ ಇರಲಿ ಅಂತ ಸುಮ್ಮನೆ ಆಗೋಗಿದ್ದೀನಿ ಅಂತ ಹೇಳ್ತಾರೆ. ಸರಿ ಕಣೋ, ಏನೋ ಈಗಿನ ಕಾಲದ ಮಕ್ಕಳು ಅರ್ಥನೂ ಮಾಡ್ಕೊಳ್ಳಲ್ಲ ಸಿಚುವೇಶನ್ನ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಮನಸ್ಥಿತಿ ಇವಾಗ ಹಂಗೆ ಇರುತ್ತೆ. ಅಪ್ಪ ಅಮ್ಮನ ಅರ್ಥ ಮಾಡ್ಕೊಳ್ಳೋ ವಯಸ್ಸಿಗೆ ಅವರು ಮಿತಿ ಅಂದರೆ ಕಾಲನೇ ಮಿಂಚೋಗಿರುತ್ತೆ. ಅವ್ರಿಗೆ ಮಕ್ಕಳಾದ್ಮೇಲಾದ್ರು ಅಪ್ಪ ಅಮ್ಮನ ಪರಿಸ್ಥಿತಿ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸುಲೋಚನಾ ಕೂಡ ಮಂಜುಳನ್ನ ಕರ್ಕೊಂಡೋಗಿ ಹೊರಗಡೆ ಸುತ್ತಾಡ್ತಾ ಎಲ್ಲ ಗಾರ್ಡನಿಂಗ್ ವ್ಯೂ ನೋಡ್ತಾ ಇಬ್ಬರು ಕೂಡ ತುಂಬ ಮಾತಾಡ್ತಾ ಇರ್ತಾರೆ. ಹೇಗೆ ಇಷ್ಟು ದಿವಸ ಹೇಗಿದ್ದೆ, ನಮ್ಮನ್ನೆಲ್ಲ ಬಿಟ್ಟು ಅಲ್ಲೊಬ್ಬಳೇ ನಾವು ಇಲ್ಲ ಎಲ್ಲರ ಜೊತೆ ಇದ್ದರೂ ಕೂಡ ಯಾರಾದರೂ ಒಬ್ರಿಲ್ಲ ಅಂತಂದರೆ ಏನೋ ಒಂಥರ ಮಿಸ್ಸಿಂಗ್ ಅನಿಸುತ್ತೆ. ಬಟ್ ನೀನು ಹೇಗೆ ಹೊಂದ್ಕೊಂಡೆ ಮಂಜುಳ? ಅಲ್ಲೂ ಕೂಡ ಎಲ್ಲರೂ ಇದೇ ಥರ ಇದ್ದಾರೆ ಕಣೆ, ಅಲ್ಲೂ ಕೂಡ ಒಳ್ಳೆ ಜನಗಳಿದ್ದಾರೆ, ಸ್ನೇಹ ಮನೋಭಾವನೆ ಎಲ್ಲ ಇದೆ. ಹಾಗೆ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡದವರು ತುಂಬ ಚೆನ್ನಾಗಿದ್ದಾರೆ. ಅದೇ ಒಂದು ಫೀಲಿಂಗ್ಸು ಭಾವನೆಗಳು ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಇದ್ದಾಗ ನಮ್ಮ ತಾಯ್ನಾಡಿನ ಬೆಲೆ ಏನು, ಹಾಗೆ ನಮ್ಮ ಜೊತೇಲಿ ಇರೋರ ಬೆಲೆ ಏನು ಅಂತ ತುಂಬ ಚೆನ್ನಾಗಿ ಗೋಚರಿಸುತ್ತದೆ. ಹಾಗಾಗಿ ನಾನಲ್ಲಿ ಆರಾಮಾಗಿ ಇದ್ದೆ. ಇನ್ಮೇಲಾದರೂ ನಾವಿಬ್ಬರು ಜೊತೆಗೆ ಆವಾಗವಾಗ ಮೀಟ್ ಆಗ್ತಾ ಇರೋಣ. ಇಷ್ಟು ದಿವಸ ಏನೋ ಆಗಿದ್ದಾಗೋಯ್ತು. ನೀನು ನನ್ನ ಮಗನ ರಿಸೆಪ್ಷನ್ಗೆ ತಪ್ಪದೆ ನೀನು, ನಿನ್ನ ಮಗ, ಸೊಸೆ ಮತ್ತು ಅಣ್ಣ ಎಲ್ಲರೂ ಬರಬೇಕು ಆಯಿತಾ? ಅವ್ರನ್ನ ಒಪ್ಪಿಸಿ ಕರ್ಕೊಂಡು ಬರೋ ಜವಾಬ್ದಾರಿ ಯಾರೂ ಮಿಸ್ ಆಗಂಗಿಲ್ಲ. ನಿಮ್ಮ ಮದುವೆಗೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಬಿಡ ಕಣೆ. ಅವತ್ತು ನಾನು ಇರಲಿಲ್ಲ, ಇದ್ದಿದ್ರೆ ನಾನು ಪಕ್ಕಾ ಬರ್ತಾಯಿದ್ದೆ. ನಾವು ಬಂದಿದ್ದೆ ಈಗ ಇವ್ರಿಗೂ ಕೂಡ ಕೆಲವು ಒತ್ತಡಗಳಿಂದ ಸ್ವಲ್ಪ ಬಿಸ್ನೆಸ್ಸಲ್ಲಿ ಇನ್ನೊಂದು ಕಂಪ್ನಿ ಮಾಡೋ ಮಧ್ಯದಲ್ಲಿ ಒಂದು ಸ್ವಲ್ಪ ಏನೋ ವಿಚಾರಗಳಾಗೋದು. ಹಾಗಾಗಿ ಇವ್ರಿಗೆ ಫ್ರೀ ಆಗಲಿಲ್ಲ. ಇಲ್ಲ ಅಂದಿದ್ರೆ ನಾನು ನಿನ್ನ ಮಗನ ಮದುವೆಗೆ ಬರ್ತಿದ್ದೆ. ನಾನು ಬಂದಿಲ್ಲ ಅಂತ ನೀನು ಬರದೇ ಇರಬೇಡಮ್ಮ, ಮಿಸ್ ಮಾಡಲೇಬಾರ್ದು, ನೀನು ಬರಲೇಬೇಕು ಅಂತ ಒತ್ತಾಯಪೂರ್ವಕವಾಗಿ ಮಂಜುಳಾ ಸುಲೋಚನಾಗೆ ಹೇಳ್ತಾಳೆ. ಸುಲೋಚನಾ ಕೂಡ ಸರಿ ಕಣಮ್ಮ, ನೀನು ಮಾಡಿದೆ ಅಂತ ನಾನು ಮಾಡೋಕ್ಕಾಗತ್ತಾ? ಅವನು ನನ್ನ ಮಗನ ರೀತಿನೇ ಅಲ್ವಾ, ಬರ್ತೀನಿ ಬಿಡಮ್ಮ, ಆಯಿತು ಅಂತ ಹೇಳ್ತಾರೆ. ಹೀಗೆ ಇವರಿಬ್ಬರು ಕೂಡ ತುಂಬ ಕ್ಲೋಸಾಗಿ ಮಾತಾಡಿಕೊಂಡು ಅವರು ಕಾರ್ಡ್ ಕೊಟ್ಟು ಹೊರಡ್ತಾರೆ. ಆವಾಗ ಹೊರಡೋಕೆ ಮುಂಚೆನೇ ಶ್ರುತಿ ಅವರಿಗೆ ಅರಿಶಿನ ಕುಂಕುಮ ಹೂವು ಬಳೆ ಮತ್ತು ಒಂದು ಹೊಸ ಸೀರೆನ ತಂದು ಅವರಿಗೆ ಮಂಜುಳಾ ಅವರಿಗೆ ಕೊಟ್ಟು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾಳೆ. ಇದನ್ನು ಏನೋ ಒಂಥರ ಯಾರು ಹೇಳ್ಕೊಡ್ದೇ ಇದ್ದರೂ ಮಾಡ್ತಾ ಇದ್ದಾಳಲ್ಲ ನನ್ನ ಸೊಸೆ ಅಂತ ಸುಲೋಚನಾಳಿಗೆ ಹೆಮ್ಮೆ ಕೂಡ ಆಗುತ್ತೆ. ಹಾಗೆ ಇತ್ತ ಮಂಜುಳಾಗೆ ನನ್ನ ಸೊಸೆ ಹೀಗೆ ಇರ್ತಾಳ ಅಥವಾ ಚೇಂಜ್ ಆಗ್ತಾಳೋ ಗೊತ್ತಿಲ್ವಲ್ಲ. ಅವಳು ಮೊದಲೇ ಯಾವುದೋ ಒಂದು ಫ್ಯಾಮಿಲಿಯಿಂದ ಬಂದಿರೋಳು, ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ರೆ ಹೆಸ್ರು ಹೇಳ್ದೇ ಇರ್ತಿದ್ಲ ಅಂತ ಮನಸ್ಸಲ್ಲೇ 108 ಪ್ರಶ್ನೆಗೆ ಅವಳೇ ಉತ್ತರ ಕೂಡ ಕೊಟ್ಕೊಂಡು ಅವಳೇ ಕ್ವಶನ್ ಕೂಡ ಮಾಡ್ಕೋತಾ ಇರ್ತಾಳೆ. ಹೀಗಿರಬೇಕಾದ್ರೆ ಮತ್ತೆ ಅವರು ವಾಪಸ್ಸು ಮನೆಗೆ ಹೊರಡ್ತಾರೆ. ಇತ್ತ ನಾನಿದ್ದು ಆಫೀಸಿಂದ ಮನೆಗೆ ಬಂದ ತಕ್ಷಣ ಶ್ರುತಿ ಫ್ರೆಶ್ ಆಗಿ ಅಂತ ಹೇಳಿ ಅವ್ರಿಗೂ ಕೂಡ ಊಟ ಬಡಿಸ್ಬೇಕು. ಬಡಿಸ್ತಾ ಇದ್ದಂಗೆ ಶ್ರುತಿ, ಇವತ್ತು ಅಪ್ಪ ಅಜ್ಜಿ ಫ್ರೆಂಡ್ಸ್ ಬಂದಿದ್ರು ಕಣ್ರಿ, ಅವ್ರದ್ದು ಮಗನ ರಿಸೆಪ್ಷನ್ ಇದೆಯಂತೆ. ಅವನ ಮಗನೇ ಮದುವೆ ಮಾಡ್ಕೊಬಿಟ್ಟಿದ್ದಾನಂತೆ, ಬಟ್ ಮಗನ ರಿಸೆಪ್ಷನ್ ಇದೆಯಂತೆ, ನಾವೆಲ್ಲರೂ ಹೋಗಬೇಕು ಅಂತ ಹೇಳಿದ್ದಾರೆ. ಹಾಗೆ ನೀವು ಕೂಡ ಫ್ರೀ ಮಾಡ್ಕೋಬೇಕಂತೆ. ಸುಲೋಚನಾ ಅಮ್ಮ ಕೂಡ ಹೇಳಿದ್ರು ಅವನಿಗೆ ಫ್ರೀ ಮಾಡ್ಕೋಕೆ ಹೇಳುವೆ ಅಂತ. ಅಯ್ಯೋ ನೋಡೋಣ ಬಿಡಿ, ಆಯಿತು, ಅವತ್ತಿಗೆ ಹೋಗೋ ದಿವಸಕ್ಕೆ ಏನಾದರೂ ಮಾಡೋಣ. ನಿಮ್ಮ ಅಕ್ಕ ಇನ್ನೊಂದು ವಿಷಯ ನಾನು ನಿನಗೆ ಹೇಳಲೇಬೇಕು. ನಿಮ್ಮ ಅಕ್ಕ ಬೆಂಗಳೂರಲ್ಲಿದ್ದಾಳಂತೆ, ವಿಜಯನಗರ ಏರಿಯಾದಲ್ಲಿ ಒಳ್ಳೆ ರಿಚೆಸ್ಟ್ ಹುಡುಗನ ಮದುವೆ ಆಗಿದ್ದಾಳಂತೆ. ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳ್ಬಿಡು, ಅವರು ಆರಾಮಾಗಿರಲಿ. ಯಾಕಂದರೆ ಅವರು ಇವಳ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬ ಕೊರಗ್ಬಿಟ್ಟಿರ್ತಾರೆ. ನೀನು ಕೂಡ ಇವಳ ಬಗ್ಗೆ ಯೋಚನೆ ಮಾಡೋದನ್ನ ಇಲ್ಲಿಗೆ ನಿಲ್ಲಿಸು. ಇನ್ಮೇಲಾದರೂ ಆರಾಮಾಗಿರು. ನಮ್ಮ ಸಂಸಾರನ ತೂಗಿಸೋದ್ರ ಕಡೆ ಗಮನ ಕೊಡು, ಸರಿನಾ? ಶ್ರುತಿ, ಸರಿ ರೀ, ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳ್ತೀನಿ ನಾನು ಅಂತ ಹೇಳಿ ಶ್ರುತಿ ಅಮ್ಮನಿಗೆ ಫೋನ್ ಮಾಡಿ ಇರೋ ವಿಚಾರನ ಹೇಳ್ತಾಳೆ. ಅವಳು ಕೂಡ ಒಂಥರ ಗಟ್ಟಿ ನಿರ್ಧಾರ ಮಾಡ್ತಾಳೆ. ಅನುರಾಧ, ಇವಳು ನಮಗೆಲ್ಲ ಮೋಸ ಮಾಡಿ ಈ ನಿರ್ಧಾರಕ್ಕೆ ಬಂದ್ಲಲ್ಲ, ಇವಳು ನಿಜ ನನ್ನ ಮಗಳ ಪಾಪಿನ ಎತ್ಬಿಟ್ನಲ್ಲ, ಈ ರೀತಿ ಮಾಡ್ತಾಳೆ ಅಂತ ಗೊತ್ತಿದ್ರೆ ಹುಟ್ಟಿದಾಗಲೇ ಇವಳು ಕತ್ತಿಸ್ಕಿ ಸಾಯಿಸಿಬಿಡ್ತಿದ್ದೆ ನಾನು. ನನ್ನ ಗಂಡನ ಮಾನ ಮರ್ಯಾದಿನ ಹಾರಾಜಾಗ್ತವಳನ್ನ ಬಿಟ್ಟಿದ್ದಲ್ಲ, ಇವಳನ್ನ ಇವತ್ತು ಕೂಡ ಕತ್ತರಿಸಾಕಬೇಕು ಅನ್ನೋ ಅಷ್ಟು ಕೋಪ ಬರ್ತಿದೆ. ಏನು ಮಾಡಲಿ? ಮೊದಲೇ ಹೇಳಿದಿದ್ರೆ ಇವಳು ಈ ರೀತಿ ವಿಚಾರ ಇದೆ, ನಾನೀಗ ಪ್ರೀತಿಸ್ತಿದ್ದೀನಿ ಅಂತಂತಂದಿದ್ರೆ ಇಲ್ಲಿವರೆಗೆ ನಾನು ತರ್ತಾನೆ ಇರಲಿಲ್ವಲ್ಲ, ಮದುವೆನೇ ಮಾಡ್ತಿರ್ಲಿಲ್ವಲ್ಲ ಇವಳಿಗೆ. ಬಟ್ ಓದಬೇಕು ಅಂತ ಡ್ರಾಮಾ ಮಾಡಿ ಇಷ್ಟೊಂದೆಲ್ಲ ಮಾಡಿದಳಲ್ಲ ಅಂತ ಅವಳು ಕೂಡ ಶ್ರುತಿ ಜೊತೆ ಮಾತನಾಡ್ತಾ ಇರ್ತಾಳೆ. ಶ್ರುತಿ, ಏನೂ ಮಾಡೋಕ್ಕಾಗಲ್ಲ ಬಿಡಮ್ಮ, ಎಲ್ಲ ಹಣೆ ಬರಹ, ಅಕ್ಕ ಏನು ಮಾಡ್ತಾಳೆ.
ಅನುರಾಧಂಗೆ ಕೋಪ ನೆತ್ತಿಗೇರುತ್ತೆ. ಅಕ್ಕ ಏನು ಮಾಡ್ತಾಳೆ, ಅಕ್ಕ ಅಂತ ಕರಿಬೇಡ, ಇನ್ನು ಯಾವತ್ತೂ ಅವಳು ನಮ್ಮ ಜೀವನದಲ್ಲಿ ಸತ್ತೋದವಳು, ಇನ್ನು ನಮ್ಮ ಪಾಲಿಗೆ ಅವಳು ಇಲ್ಲವೇ ಇಲ್ಲ. ಅವಳ ಬಗ್ಗೆ ಇನ್ನು ಯಾವತ್ತೂ ನಾನು ಮಾತಾಡೋದು ಬೇಡ, ನೀನು ಮಾತಾಡೋದು ಬೇಡ. ನಮಗಿರೋದು ನೀನು ಒಬ್ಬಳೇ ಮಗಳು ಅಂತ ಬದುಕೋತೀವಿ ಅಂತ ಇವತ್ತಿಗೆ ನಮ್ಮ ಪಾಲಿಗೆ ಆಕೆ ಸತ್ತೋದ್ಲು. ಇನ್ಯಾವತ್ತೂ ಅವಳ ಸುದ್ದಿನೂ ಬೇಡ, ಅವಳ ಸ್ವರನೂ ಬೇಡ. ಇನ್ಯಾವತ್ತೂ ನಮ್ಮ ಜೀವನದಲ್ಲಿ ಅವಳ ಚಾಪ್ಟರ್ ಅನ್ನೋ ಅಧ್ಯಾಯನೂ ಕೂಡ ಬೇಡ. ದೇವರೇ, ಭಗವಂತನಿಗೆ 101 ಸರಿ ಕೈ ಮುಗಿತೀನಿ, ಇನ್ಯಾವತ್ತೂ ಅವಳ ಮುಖದರ್ಶನ ಕೂಡ ನಮಗೆ ಬೇಡ ಅಂತ ಶ್ರುತಿ ಜೊತೆ ಅನುರಾಧ ಮಾತಾಡ್ತಾಳೆ. ಶ್ರುತಿ ಸಮಾಧಾನ ಮಾಡಿಸಿ ಅಮ್ಮನನ್ನು, ಅಮ್ಮ ಹೀಗೆಲ್ಲ ಆಡಬೇಡಮ್ಮ, ಬಿಡಮ್ಮ, ಏನೋ ಕೆಟ್ಟಗಳಿಗೆ, ಯಾರಿಗೆ ಗೊತ್ತಿತ್ತಮ್ಮ ಈ ರೀತಿ ಎಲ್ಲ ಆಗುತ್ತೆ ಅಂತಮ್ಮ, ಅವಳು ಮಾಡಿದ್ದು ತಪ್ಪು ಅಮ್ಮ, ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ರೀತಿ ಗಟ್ಟಿ ನಿರ್ಧಾರ ಮಾಡಬೇಡಮ್ಮ, ಅವಳು ನಿನ್ನ ಹೊಟ್ಟೆಲಿ ಹುಟ್ಟಿರೋ ಮಗಳಲ್ವಮ್ಮ, ನಿನಗೆ ಮೊದಲನೇ ತಾಯ್ತನ ಕೊಟ್ಟವಳಲ್ವಮ್ಮ, ಅವಳ ಬಗ್ಗೆ ಯಾಕಮ್ಮ ಈ ರೀತಿ ಮಾತಾಡ್ತೀಯ, ಸ್ವಲ್ಪ ಯೋಚನೆ ಮಾಡಮ್ಮ. ಅನುರಾಧ, ಮೊದಲನೇ ತಾಯ್ತನ ಅವಳು ಕೊಟ್ಟಳು, ಬಟ್ ತಾಯಿ ಅವಳಿಗೆ ಅದೇ ತಾಯಿಯಾಗಿದ್ದಂತಹ ನನಗೆ ತುಂಬ ಒಳ್ಳೆಯ ಬಹುಮಾನನೇ ಕೊಟ್ಟಳು.